ಎಲ್ಲ ವಿದ್ಯಾರ್ಥಿಗಳು ಇಂದು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ವಿಜ್ಞಾನದ 5ನೇ ಅಧ್ಯಾಯವಾದ ಪಾಠ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಪಾಠದ ಹೆಸರೇನಿದೆ? ಸಂರಕ್ಷಣೆ. ಈಗ ನಮ್ಗೆ ರೆಗ್ಯುಲರ್ ಗೊತ್ತಿದೆ, ನಾವು ಇರೋದು ಯಾರ ಮೇಲೆ? ನಮ್ಮ ಭೂಮಿಯ ಮೇಲೆ, ನಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ನಾವೇನ್ ಮಾಡ್ತಾ ಇದೀವಿ? ಜೀವನವನ್ನ ಮಾಡ್ತಾ ಇದೀವಿ. ನಮ್ಮ ಪರಿಸರದಲ್ಲಿ ಏನೆಲ್ಲ ಕಾಣ್ತಾ ಇದೀವಿ ನಾವು? ನಮ್ಮ ಪರಿಸರದಲ್ಲಿ ನಾವೇನ ಕಾಣ್ತಾ ಇದೀವಿ? ಪರಿಸರದಲ್ಲಿ ಹೇಳ್ರಿ. ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಜೊತೆಗೆ ಗಾಳಿ, ನೀರು ಮತ್ತೆ ಬೆಟ್ಟ, ಗುಡ್ಡ, ಕಾಡುಗಳನ್ನು ನಾವು ಕಾಣ್ತೇವೆ. ಈಗ ನಮ್ಮ ಮುಖ್ಯ ಉದ್ದೇಶ ಈ ಪಾಠದಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು. ಯಾಕೆ ನಾವು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು? ಇವು ಬಹಳ ಮುಖ್ಯ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಆದರೆ ಮಾತ್ರ ಮಾನವ ಜೀವಿಯ ಒಂದು ಉಳಿವಿಗೆ ಉನ್ನತಿ ಆಗುತ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳು ಇಲ್ಲ ಅಂದ್ರೆ ನಾವು ಕೂಡ ಜೀವನ ಮಾಡೋದಕ್ಕೆ ಏನಾಗುತ್ತೆ? ತುಂಬಾ ಕಷ್ಟ ಆಗುತ್ತೆ. ಆಗುತ್ತೋ ಇಲ್ವಾ? ಯಾಕೆ ನಮಗೆ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶ್ಯಕತೆ ಇದೆ? ನಮಗೆ ಸಸ್ಯಗಳಿಂದ ಏನ್ ಸಿಗ್ತಾ ಇದೆ? ಸಸ್ಯಗಳಿಂದ ಏನ್ ಸಿಗ್ತಾ ಇದೆ? ನಮಗೆ ಒಳ್ಳೆಯ ಗಾಳಿ ಸಿಗ್ತಾ ಇದೆ. ಮತ್ತೆ ಸಸ್ಯಗಳಿಂದ ಏನ್ ತಯಾರಿಕೆ ಆಗ್ತಾ ಇದೆ? ತಯಾರಿಕೆ ಆಗ್ತಾ ಇದೆ. ಮತ್ತೆ ಸಸ್ಯಗಳು ಬೆಳೆದು ದೊಡ್ಡ ದೊಡ್ಡ ಮರಗಳು ಆಗ್ತಾ ಇದಾವೆ ಅಂತಾನೆ. ಅಂದ್ರೆ ವಾತಾವರಣನ ತಂಪು ಮಾಡಿಸುತ್ತೆ ಅಲ್ವಾ? ಇದು ಸಸ್ಯಗಳು ನಮ್ಗೆ ಬಹಳ ಮುಖ್ಯ. ಇನ್ನ ಮರ, ಗಿಡಗಳು, ಸಸ್ಯಗಳು ಇದ್ದಾಗ ಅಲ್ಲಿ ಯಾರು ಜೀವನ ಮಾಡ್ತವೆ? ಪ್ರಾಣಿಗಳು ಜೀವನವನ್ನ ಮಾಡ್ತವೆ. ಅಂದ್ರೆ ನಮ್ಗೆ ಮುಖ್ಯವಾಗಿ ನಮ್ಮ ನಾಡನ್ನು ನಾವು ಉಳಿಸಬೇಕು ಅಂದ್ರೆ ಏನಿರ್ಬೇಕು? ಕಾಡನ್ನು ನಾವು ಚೆನ್ನಾಗಿ ಬೆಳೆಸಬೇಕು. ಈಗಾಗಲೇ ಒಂದು ಸ್ಲೋಗನ್ ಗೊತ್ತಿದೆ, ಹೌದಾನೆ? ಪರಿಸರ ದಿನಾಚರಣೆ ನಾವು ಯಾವತ್ತು ಆಚರಣೆ? ಜೂನ್ 5 ಮಾಡ್ತೀವಲ್ವಾ? ಅವತ್ತು ಎಷ್ಟೊಂದು ಘೋಷಣೆಗಳನ್ನ ನಾವು ಹೇಳ್ತೀವಿ, ಹೌದಾನೆ? ಅದರಲ್ಲಿ ಮುಖ್ಯವಾದದ್ದು ಯಾವುದು? ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ. ಏನಂತ ಘೋಷಣೆ ಮಾಡ್ತೀವಿ? ಕಾಡನ್ನು ಬೆಳೆಸಿ, ನಾಡನ್ನು ಬೆಳೆಸಿ. ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ. ಉಳಿಸಿ, ನಾಡನ್ನು ಬೆಳೆಸಿ. ನಾಡನ್ನು ಬೆಳೆಸಿ. ದೇಶದ ಒಳಿತಿಗೆ ಸಹಾಯ ಆಗುತ್ತೆ. ಹಾಗಾದ್ರೆ ಏನಾಗ್ತಾ ಇದೆ ನಮ್ಮ ಸುತ್ತಮುತ್ತ ಅನ್ನೋದ್ರಲ್ಲಿ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಪಾಠದ ಒಂದು ಫಲಿತಾಂಶದಲ್ಲಿ ಮೊದಲನೆಯ ಒಂದು ಭಾಗನ ಏನ್ ತಿಳ್ಕೋಬೇಕು ಅಂತ ಅಂದ್ರೆ ಅರಣ್ಯ ನಾಶ. ಯಾವ್ದು ಬಗ್ಗೆ ತಿಳ್ಕೋಬೇಕು? ಅರಣ್ಯ ನಾಶ. ಪಾಠದ ಫಲಿತಾಂಶಗಳು ಮೊದಲನೇದು ಅರಣ್ಯ ನಾಶ. ಏನು ಅರಣ್ಯ ನಾಶ? ನಿಮಗೆ ಎಲ್ಲ ಗೊತ್ತಿದೆ. ಅರಣ್ಯ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಎಲ್ಲ ಕಡೆಗೂ ನಾಶ ಇದೆ. ಅರಣ್ಯವನ್ನ ನಾಶ ಮಾಡ್ತಿರುವಂತರು ಯಾರು? ಅರಣ್ಯವನ್ನ ನಾಶ ಮಾಡ್ತಿರುವಂತರು ಮನುಷ್ಯರೇ. ಅಂದ್ರೆ ಮರ ಗಿಡಗಳನ್ನ ನಾವೇನ್ ಮಾಡ್ತಾ ಇದೀವಿ? ಕಡಿತಾ ಇದ್ದೀವಿ. ಯಾಕೆ ನಾವು ಮರಗಳನ್ನ ಕಡಿತಾ ಇದ್ವಿ? ಮುಖ್ಯವಾದಂತಹ ಉದ್ದೇಶ ನಮ್ಗೆ ವ್ಯವಸಾಯಕ್ಕಾಗಿ ಏನ್ ಕಡಿಮೆ ಆಗಿದೆ? ಭೂಮಿ ಕಡಿಮೆ ಆಗಿದೆ. ಹೆಚ್ಚು ನಾವು ವ್ಯವಸಾಯ ಮಾಡಬೇಕು, ಅದರಿಂದ ಒಳ್ಳೆಯ ಬೆಳೆಗಳನ್ನ ಪಡಿಬೇಕು ಅಂತೇಳಿ ನಾವೇನ್ ಮಾಡ್ತಾ ಇದ್ವಿ? ಮರಗಳನ್ನ
ಜೊತೆಗೆ ಆ ಕಡಿದಂತಹ ಮರಗಳನ್ನು ನಾವೇನು ಉಪಯೋಗಿಸ್ತೀವಿ ಉರುವಲಾಗಿ ಅಂದ್ರೆ ಬೆಂಕಿ ಅಂದ್ರೆ ನಮ್ಮ ಅಡಿಗೆ ಮಾಡೋದಕ್ಕೆ ಅಥವಾ ನಮ್ಮ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗೂ ನಾವೇನ್ ಮಾಡ್ತೀವಿ ಹೆಚ್ಚಾಗಿ ಮರಗಳನ್ನ ಕಡಿದು ಇಲ್ಲಿ ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕಾಡು ಏನಾಗ್ತಾ ಇದೆ ನಾಶ ಆಗ್ತಾ ಇದೆ, ಅರಣ್ಯ ಏನಾಗ್ತಾ ಇದೆ ನಾಶ. ಈ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡೋದು ಯಾರು? ಮನುಷ್ಯರೇ ಮಾಡೋದು. ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದ್ರೆ ನೈಸರ್ಗಿಕವಾಗಿ ಇದಕ್ಕಿದ್ದಂಗೆ ಕಾಡುಗಳಲ್ಲಿ ಕಾಡ್ಗಿಚ್ಚು ಹತ್ತುವಂಥದ್ದು ಹೌದಾನೆ. ಅಲ್ಲಿ ಯಾರು ಏನೋ ಬೆಂಕಿ ಕಡ್ಡಿಗೆ ಇರೋದಿಲ್ಲ, ಅಲ್ಲಿ ಯಾರಿಗೆ ಬೆಂಕಿನೂ ಹಚ್ಚಿರೋದಿಲ್ಲ. ಅದ್ರ ಇದಕ್ಕಿದ್ದಂಗೆ ಏನಾಗುತ್ತೆ ಅಲ್ಲಿ ಮರಗಳು ಹತ್ತಿಕೊಂಡು ಉಳಿಯೋದಿಕ್ಕೆ ಜಾಸ್ತಿ ಆಗುತ್ತೆ. ಇನ್ನೊಂದು ಎರಡನೇದಾಗಿ ಯಾವಾಗ ಸಸ್ಯಗಳು ಮರಗಳು ಹಾಳಾಗ್ತಾ ಹೋಗ್ತವೆ ಅಂತಂದ್ರೆ ಹೆಚ್ಚುತ್ತಿರುವ ಒಂದು ಬರಗಾಲ. ನಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶ ಸಂಪೂರ್ಣವಾಗಿ ಯಾರ ಮೇಲೆ ಅವಲಂಬನೆಯನ್ನು ಹೊಂದಿದೆ? ಪರಿಸರ ಜೊತೆಗೆ ರೈತರ ಮೇಲೆ ಅವಲಂಬನೆಯನ್ನ ಹೊಂದಿದೆ ಅಂತಾನೆ. ಏನಾದ್ರೂ ಚೆನ್ನಾಗಿ ಮಳೆ ಬಂದಿಲ್ಲ ಅಂದ್ರೆ ನಮ್ಗೆ ಬೆಳೆನೇ ಸಿಗೋದಿಲ್ಲ ಹೌದಾನೆ. ಇದ್ದಕ್ಕಿದ್ದಂಗೆ ಬರಗಾಲ ಬಂದ್ಬಿಡುತ್ತೆ. ಇವತ್ತು ಒಂದು ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗಿರುತ್ತೆ, ಇನ್ನೊಂದು ವರ್ಷ ಮಳೆನೇ ಇರೋದಿಲ್ಲ ಅಂತ. ಕಾಡ್ಗಿಚ್ಚು ಬಂದಾಗ ಅಥವಾ ಬರಗಾಲ ಬಂದಾಗ ಏನಾಗುತ್ತೆ? ಅರಣ್ಯಗಳು ಏನಾಗ್ತವೆ? ನಾಶ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅರಣ್ಯ ನಾಶದಿಂದ ನಾವು ಏನೆಲ್ಲ ತೊಂದರೆಯನ್ನ ನಾವು ಅನುಭವಿಸಬೇಕಾಗುತ್ತೆ. ಈಗ ನಮಗೆ ಗೊತ್ತಿದೆ ಸಸ್ಯಗಳು ತಮ್ಮ ಆಹಾರಕ್ಕಾಗಿ ಏನ್ ಮಾಡ್ತವೆ? ಯಾವ ಕ್ರಿಯೆಯಲ್ಲಿ ಭಾಗವಹಿಸ್ತವೆ? ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಭಾಗವಹಿಸ್ತವೆ ಅಲ್ವಾ? ಏನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಅಂದ್ರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ಸಸ್ಯಗಳು ಏನ್ ಮಾಡ್ತವೆ? ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದನ್ನ ನಾವೇನಂತ ಕರಿತೀವಿ? ಗೊತ್ತಿದೆ ಅಲ್ವಾ ನಮ್ಗೆ? ಸಸ್ಯಗಳು ಆಹಾರ ತಯಾರಿಸಿದ್ರೆ ನಾವು ಏನಾಗಿದ್ದೀವಿ? ಜೀವನವನ್ನ ಮಾಡ್ತಾ ಇದ್ದೀವಿ. ಅವುಗಳ ಮೇಲೆ ಏನಾಗಿದೆಯೋ ಅವಲಂಬನೆಯನ್ನ ಹೊಂದಿದ್ದೀವಿ. ಹಾಗಾದ್ರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ತಯಾರಿಸುತ್ತದೆ. ಹಾಗಾದ್ರೆ ಆಹಾರವನ್ನು ತಯಾರಿಸುವಾಗ ಬೇಕಾಗುವಂತಹ ಅಂಶಗಳು ಯಾವ್ಯಾವು? ಏನೇನು ಬೇಕಾಗಿದೆ? ದ್ವಿತೀಯ ಸಂಶ್ಲೇಷಣೆಗೆ ಬೇಕಾದಂತಹ ವಸ್ತುಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್. ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅಂತಾನೆ. ಮತ್ತೇನ್ ಬೇಕು? ನೀರು ಬೇಕು. ಜೊತೆಗೆ ಇದಕ್ಕೆ ಏನ್ ಬೇಕಾಗಿದೆ? ಸೂರ್ಯನ ಕಿರಣ. ಏನ್ ಬೇಕಾಗಿದೆ? ಸೂರ್ಯನ ಕಿರಣ ಅಂತಾನೆ. ಜೊತೆಗೆ ಸಸ್ಯದ ಎಲೆಗಳಲ್ಲಿರುವಂತಹ ಎಲೆಗಳಲ್ಲಿ ಏನಿದೆ? ಏನಿದೆ ಅದರಲ್ಲಿ? ಇದನ್ನೆಲ್ಲ ನೀವು ಅಲ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ದೀರಾ ಗೊತ್ತಾನೆ. ಇದರ ಸಹಾಯದಿಂದ ಸಸ್ಯಗಳು ಏನ್ ಮಾಡ್ತವೆ? ಆಹಾರವನ್ನ ತಯಾರಿಸುತ್ತವೆ ಗೊತ್ತಾನೆ. ಆಹಾರವನ್ನ ತಯಾರಿಸುತ್ತವೆ. ಹಾಗಾದ್ರೆ ಸಸ್ಯಗಳಿಗೆ ಮುಖ್ಯವಾಗಿ ಏನ್ ಬೇಕಾಗಿದೆ? ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಬೇಕಾಗಿದೆ ಅಲ್ವಾ? ಹಾಗಾದ್ರೆ ಈ ಒಂದು ಇಂಗಾಲದ ಡೈಆಕ್ಸೈಡ್ ಏನಾಗುತ್ತೆ? ನಾವು ಹೆಚ್ಚು ಮರಗಳನ್ನ ಕಡಿತಾ ಹೋದಂಗೆ, ಮರಗಳನ್ನ ಏನ್ ಮಾಡ್ತಾ ಇದ್ವಿ? ಹೆಚ್ಚಾಗಿ ಕಡಿತಾ ಹೋದಂಗೆ ಸಸ್ಯಗಳು ಏನ್ ಮಾಡೋದಿಲ್ಲ? ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನು ಏನ್ ಮಾಡಲ್ಲ? ಅವು ಉಪಯೋಗಿಸ್ಕೊಳ್ಳಲ್ಲ. ಏನ್ ಮಾಡಲ್ಲ? ಅವು ಉಪಯೋಗಿಸ್ಕೊಳ್ಳಲ್ಲ. ಅವಾಗ ವಾತಾವರಣದಲ್ಲಿ ಏನ್ ಜಾಸ್ತಿ ಆಗುತ್ತೆ? ಏನ್ ಜಾಸ್ತಿ ಆಗುತ್ತೆ ವಾತಾವರಣದಲ್ಲಿ? ಇಂಗಾಲದ ಡೈಆಕ್ಸೈಡ್. ಯಾವಾಗ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆಗುತ್ತೋ ಅವಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಇಲ್ಲಿ ನಮ್ಗೆ ಹೇಳೋದಕ್ಕೆ ಏನಾಗುತ್ತೆ? ಹೆಚ್ಚು ಶೆಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಭೂಮಿಯ ಮೇಲೆ ತಾಪಮಾನ ಉಷ್ಣತೆ ಏನಾಗ್ತಾ ಹೋಗುತ್ತೆ? ಉಷ್ಣತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜೊತೆಗೆ ಮಾಲಿನ್ಯತೆಯೂ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾವಾಗ ಭೂಮಿಯ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ? ತಾಪಮಾನ ಜಾಸ್ತಿ ಆಗುತ್ತೆ. ಎರಡನೇದು
ಜಾಸ್ತಿಯಾಗಿ ಜಾಗತಿಕ ಪರಿಣಾಮ ಏನಾಗುತ್ತೆ? ಜಾಗತಿಕ ಪರಿಣಾಮ ಏನಾಗುತ್ತೆ? ನಮಗೆಲ್ಲ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಇರುವುದಕ್ಕಿಂತ ಹೆಚ್ಚಿನ ಒಂದು ನಮಗೆ ತಾಪ ಜಾಸ್ತಿಯಾಗಿ ನಾವೇನಾಗ್ತಾ ಇದೀವಿ, ಜೀವನ ಮಾಡೋದಕ್ಕೆ ಕಷ್ಟವನ್ನ ಅನುಭವಿಸ್ತಾ ಇದೀವಿ ಅಲ್ವಾ? ಇದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಇವಾಗ ಮರಗಳನ್ನ ಕಡಿಯೋದು ಏನ್ ಮಾಡ್ಬೇಕು? ನಿಲ್ಲಿಸ್ಬೇಕು ಅಥವಾ ಕಡಿಮೆ ಮಾಡ್ಬೇಕು ಅಲ್ವಾ? ಇನ್ನ ಎರಡನೇದಾಗಿ ಇದರಿಂದ ನಾವು ಏನ್ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ, ಮರಗಳನ್ನ ಕಡಿದು ನಮ್ಗೆ ಅರಣ್ಯ ನಾಶದಿಂದ ಏನಾಗ್ತಾ ಇದೆ, ವಾತಾವರಣದಲ್ಲಿ ಜಾಗತಿಕ ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸಸ್ಯಗಳು ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ನ ಹೆಚ್ಚಾಗಿ ಉಪಯೋಗಿಸೋಕೆ ಉಪಯೋಗಿಸೋದೇ ಇಲ್ಲ. ಆದ್ರಿಂದ ವಾತಾವರಣದಲ್ಲಿ ಜಾಗತಿಕ ಪರಿಣಾಮ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಸಮತೋಲನ ತಪ್ಪುತ್ತದೆ. ವಾತಾವರಣದಲ್ಲಿ ಏನಾಗುತ್ತೆ? ಸಮತೋಲನ. ಒಬ್ಬರ ಮೇಲೆ ಒಬ್ರು ಯಾವ ರೀತಿಯಾಗಿ ಅವಲಂಬನೆಯನ್ನ ಹೊಂದಿರ್ತೀವಿ, ಅಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಎಲ್ಲಾ ರೀತಿಯಿಂದಲೂ ನಾವು ಏನ ಕಾಣ್ತೀವಿ? ತೊಂದರೆಯನ್ನ ಕಾಣ್ತೀವಿ. ಇದು ಮೊದಲನೆಯ ಅಂಶ, ಜಾಗತಿಕ ಪರಿಣಾಮ ಜಾಸ್ತಿ ಆಗಿದೆ. ಇನ್ನು ಎರಡನೇದಾಗಿ ನಮ್ಮ ಈ ಒಂದು ಅರಣ್ಯ ನಾಶದಿಂದ ಬರಗಾಲ ಹೆಚ್ಚಾಗುತ್ತದೆ. ಬರಗಾಲ ಅಂದ್ರೆ ನಿಮಗೆ ಗೊತ್ತು, ಏನು ನಮ್ಗೆ ಸಿಗೋದೇ ಇಲ್ಲ. ಜೀವನ ಮಾಡೋದಕ್ಕೆ ನಮ್ಗೆ ಬೇಕಾದಂತಹ ಆಹಾರ ಆಗಿರ್ಬೋದು, ಒಳ್ಳೆಯ ವಸತಿ ಆಗಿರ್ಬೋದು, ಗಾಳಿ ಏನು ನಮ್ಗೆ ಸಿಗೋದೇ ಇಲ್ಲ. ಅವಾಗ ನಾವ್ ಹೇಳ್ತೀವಿ ಇಲ್ಲಿ ನಮ್ಗೆ ಇರಕ್ಕೆ ಆಗ್ತಾ ಇಲ್ಲ, ಎಲ್ಲ ಕಡೆ ಏನಾಗ್ತಾ ಇದೆ? ಬರಗಾಲ ಹೆಚ್ಚಾಗ್ತಾ ಇದೆ. ಅಂದ್ರೆ ಇದೆಲ್ಲ ಯಾವ್ದ್ರಿಂದ ಆಗ್ತಾ ಇದೆ? ಅರಣ್ಯ ನಾಶದಿಂದ ಆಗ್ತಾ ಇದೆ. ಎರಡನೇದಾಗಿ ಅರಣ್ಯ ನಾಶದಿಂದ ಇನ್ನೂ ಒಂದು ಏನಾಗ್ತಾ ಇದೆ ಅಂದ್ರೆ, ಮೊದಲನೇ ಪಾಯಿಂಟ್ ಏನಾಗುತ್ತೆ ಅಂತ ಹೇಳ್ತಿದ್ರೆ ಕಾರಣ ಅರಣ್ಯ ನಾಶದಿಂದ ಏನಾಗುತ್ತೆ ಅಂತ ಹೇಳಿದೆ? ಜಾಗತಿಕ ಮತ್ತೆ ಬರಗಾಲ ಮತ್ತೆ ಪರಿಸರದಲ್ಲಿ ಸಮತೋಲನ ಇಲ್ಲದೆ ಇರೋದು, ನೀರು ಕಡಿಮೆ ಆಗೋದು. ನೆಕ್ಸ್ಟ್ ಮುಖ್ಯವಾದ ಅಂಶಗಳು ಅಂತಂದ್ರೆ ಮಣ್ಣಿನ ಸವಕಳಿ. ಏನಾಗುತ್ತೆ? ಮಣ್ಣಿನ ಸವಕಳಿ. ಇನ್ನು ಹಿಂದೆ ಮಣ್ಣಿನ ಸವಕಳಿ ಬಗ್ಗೆ ಓದಿದ್ವಿ. ಯಾವಾಗ ನಾವು ಮರಗಳನ್ನ ಹೆಚ್ಚು ಕಡಿತಾ ಹೋಗ್ತೇವೆ, ಮರಗಳ ಈಗ ನಾವು ಕಾಡೊಳಗೆ ಹೋದ ತಕ್ಷಣ ಮರಗಳಿಂದ ಏನ್ ಕೆಳಗಡೆಗೆ ಬಿದ್ದಿರುತ್ತೆ? ಎಲೆಗಳು. ಕಾಲಿಟ್ಟ ತಕ್ಷಣ ಏನಾಗುತ್ತೆ? ಒಂಥರ ಸರಸರಸರ ಅಂತ ಹೇಳಿ ಶಬ್ದ ಬರುತ್ತೆ. ಅಂದ್ರೆ ಮಣ್ಣಿನ ಮೇಲೆ ಏನಾಗುತ್ತೆ? ಅದು ಮಣ್ಣನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಮಣ್ಣಿಗೆ ರಕ್ಷಣಾ ಕವಚವಾಗಿ ಎಲೆಗಳು ಕೆಲಸವನ್ನ ಮಾಡ್ತಾ ಇರುತ್ತೆ. ಯಾವಾಗ ನಮಗೆ ಅರಣ್ಯ ನಾಶ ಜಾಸ್ತಿ ಆಗ್ತಾ ಹೋಗುತ್ತೋ, ಮರಗಿಡಗಳು ಇರೋದಿಲ್ವೋ, ಅವಾಗ ಮಣ್ಣಿನ ಮೇಲೆ ರಕ್ಷಾ ಕವಚವಾಗಿ ಕೆಲಸ ಮಾಡುವಂತಹ ಎಲೆಗಳು ಅಲ್ಲಿ ಇರೋದಿಲ್ಲ. ಎಲೆಗಳು ಅಷ್ಟೇ ಅಲ್ಲ, ಮರದಿಂದ ಬೀಳುವಂತಹ ಎಲ್ಲ ಪದಾರ್ಥಗಳು ಏನಾಗಿರುತ್ತೆ? ಭೂಮಿಯನ್ನ ಒಂದು ರೀತಿಯಾಗಿ ರಕ್ಷಣಾ ಕವಚವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಆಗ ಮಣ್ಣು ಏನಾಗ್ಬಿಡುತ್ತೆ? ಮೇಲ್ಗಡೆಗೆ ಮಣ್ಣಿರುತ್ತೆ, ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ. ಮಣ್ಣಿನ ಸವಕಳಿ ಅಂದ್ರೇನು? ಒಂದೇ ಸಲ ಗಾಳಿ ಬಂದಾಗ ಮಣ್ಣಿನಾಗುತ್ತೆ, ಗಾಳಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಅದೇ ಧೂಳು. ನಾವು ಅಂತೀವಲ್ವಾ ಒಂದೇ ಸಲ ಧೂಳು ಎಬ್ಬಿಸುತ್ತಿದೆ. ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಮಣ್ಣಿನ ಫಲವತ್ತತೆ ಏನಾಗುತ್ತೆ? ಯಾಕಂದ್ರೆ ಎಷ್ಟೋ ಸತ್ತಿರುವಂತಹ ಸಸ್ಯದ ಎಲೆಗಳ ಭಾಗವಾಗಿರ್ಬೋದು ಅಥವಾ ಕಾಡಿನಲ್ಲಿರುವಂತಹ ಕೆಲವೊಂದು ಪ್ರಾಣಿಗಳ ದೇಹದಲ್ಲಿರುವಂತಹ ಪೋಷಣಯುಕ್ತ ಅಂಶವಾಗಿರ್ಬೋದು, ಅದು ಭೂಮಿಗೆ ಏನ್ ಕೊಡ್ತಾ ಇರುತ್ತೆ? ಫಲವತ್ತತೆಯನ್ನ ಕೊಡ್ತಾ ಇರುತ್ತೆ. ಯಾವಾಗ ನಾವು ಅರಣ್ಯ ನಾಶವನ್ನು ಮಾಡ್ತಾ ಹೋಗ್ತೀವೋ, ಮರಗಳನ್ನ ಕಡಿತಾ ಹೋಗ್ತೀವೋ, ಅವಾಗ ಏನಾಗ್ತಾ ಹೋಗುತ್ತೆ? ಈ ಎಲ್ಲ ಅವಕಾಶಗಳನ್ನು ಮಣ್ಣು ಕಳೆದುಕೊಂಡ್ಬಿಡುತ್ತೆ. ಅಂದ್ರೆ ಮಣ್ಣಿನ ಮೇಲೆ ಎಲೆಗಳು ಇರೋದಿಲ್ಲ, ಎಲೆಗಳೆಲ್ಲ ಗಾಳಿಗೆ ಆರೋಗಿರುತ್ತೆ, ಅಥವಾ ಮರ ಕಡಿಮೆ ಆಗಿರೋದ್ರಿಂದ ಎಲೆಗಳ ಪ್ರಮಾಣನೂ ಕೂಡ ಏನಾಗಿರುತ್ತೆ? ಕಡಿಮೆ ಆಗುತ್ತೆ. ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ. ಮಣ್ಣಿನಲ್ಲಿ ಏನಾಗುತ್ತೆ?
ಮಣ್ಣಿನಲ್ಲಿ ಏನಾಗುತ್ತೆ ಪೋಷಣ ಅಂಶ ಇರೋದೇ ಇಲ್ಲ. ಇದರ ಜೊತೆಗೆ ಅದರ ಫಲವತ್ತತೆ ಕಡಿಮೆ ಆದಂಗೆ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ ಜಲ ಚಕ್ರ, ಹೌದಾನೆ? ನೀರಿನ ಅಂಶ ಹೆಚ್ಚೆಚ್ಚು ಮಳೆ ಬಂದಂಗೆ ಮಣ್ಣು ಏನ್ ಮಾಡ್ಕೊಳ್ಳುತ್ತೆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಹೌದಾನೆ? ಹ್ಯೂಮಸ್ ಅಂತಾರೆ. ಮಣ್ಣಿನಲ್ಲಿ ಏನಿರುತ್ತೆ ತೇವಾಂಶ ಇರುತ್ತೆ ಅಲ್ವಾ? ನಾವ್ ಹೇಳ್ತೀವಿ ತುಂಬಾ ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿರುತ್ತೆ, ಇರುವ ದಿನ ನಾವು ಶಾಲೆಗೆ ಬರ್ಬೇಕಾದ್ರೆ ಎಲ್ಲಿ ಕಾಲಿಡೋ ಸ್ಥಿತಿಯಲ್ಲೇ ಇರಲಿಲ್ಲ, ಎಲ್ಲಾದ್ರೂ ಅಲ್ಲೇ ಏನಿತ್ತು ಕೆಸರು ಆಯ್ತು, ಹೋಗ್ತಾನೆ. ಅಂದ್ರೆ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಅಂದ್ರೆ ಒಂದು ಸ್ಥಿರತೆ ಬೇಕು. ಜಾಸ್ತಿ ಮಳೆ ಬಂದಂಗೆಲ್ಲ ಎಷ್ಟು ಮರ ಗಿಡಗಳು ಕಾಡುಗಳು ಇರುತ್ತೋ ಅಷ್ಟು ಏನಾಗುತ್ತೆ ಮಳೆ ಬರುತ್ತೆ. ಜಾಸ್ತಿ ಮಳೆ ಬಂದಂಗೆಲ್ಲ ಭೂಮಿ ಮೇಲೆ ಏನಾಗುತ್ತೆ ಮಣ್ಣಿನಲ್ಲಿ ಏನ್ ಸೇರ್ಕೊಳ್ಳುತ್ತೆ, ಹೋಗಿ ನೀರೋಗಿ ಸೇರ್ಕೊಳ್ಳುತ್ತೆ. ಅವಾಗ ಭೂಮಿ ಏನಾಗುತ್ತೆ ಒಂದು ಸ್ಥಿರತೆಯನ್ನ ಕಾಪಾಡ್ಕೊಳ್ಳುತ್ತೆ. ಯಾವಾಗ ಭೂಮಿಗೆ ಒಂದು ಸ್ಥಿರತೆ ಬರುತ್ತೋ, ಒಂದು ಕನ್ಸಿಸ್ಟೆನ್ಸಿ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನೀರಿನ ಅಂಶ ಜಲ ಚಕ್ರ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಾವು ಅವಾಗ ಎಷ್ಟೇ ಬೋರ್ ಹಾಕ್ತಿದ್ರು ನಮ್ಗೆ ಏನ್ ಬರುತ್ತೆ ಒಳ್ಳೊಳ್ಳೆಯ ಪಾಯಿಂಟ್ಸ್ ಅಂತ ಒಂದು ನೀರು ನಮ್ಗೆ ಚೆನ್ನಾಗಿ ಸಿಗುತ್ತೆ. ಇದರಿಂದ ನಾವೇನ್ ಮಾಡ್ಬೋದು, ಒಳ್ಳೆಯ ಬೆಳೆಗಳನ್ನ ಬೆಳಿಬಹುದು ಮತ್ತು ನಮ್ಮ ವಾತಾವರಣದಲ್ಲಿ ಆಗುವಂತಹ ಬರಗಾಲವನ್ನು ಏನ್ ಮಾಡ್ಬೋದು ನಾವು ತಡಿಬಹುದು. ಅಂದ್ರೆ ಒಂದು ದೇಶದ ಉನ್ನತಿ ಗೊತ್ತಾಯ್ತಲ್ಲ, ಒಂದು ನಾಡು ಅಥವಾ ಒಂದು ದೇಶದ ಉನ್ನತಿ ಸಂಪೂರ್ಣವಾಗಿ ಯಾವುದ್ರ ಮೇಲೆ ಅವಲಂಬನೆಯನ್ನು ಹೊಂದಿದೆ? ಯಾವುದರ ಮೇಲೆ ಹೊಂದಿದೆ? ಕಾಡಿನ ಮೇಲೆ ಅವಲಂಬನೆ ಹೊಂದಿದೆ. ಅಂದ್ರೆ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ, ಹೌದಾನೆ? ಇದನ್ನ ಮಾಡಿದ ಕೆಲಸ ಯಾರು? ಸಾಲುಮರದ ಹೌದಾನೆ? ಎಷ್ಟೋ ಅವರು ಸಸಿಗಳನ್ನಿಟ್ಟು ದೇಶದ ಒಂದು ಬೆಳವಣಿಗೆಗೆ, ಪರಿಸರದ ಒಂದು ಅವರು ಉನ್ನತಿಗೆ ಅವರು ತುಂಬಾ ದಾರಿದೀಪ. ಅದೇ ರೀತಿಯಾಗಿ ನಾವು ನಮ್ಮಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಯನ್ನು ನಾವು ಕೂಡ ಈ ರೀತಿಯಾಗಿ ಮಾಡಬಹುದು. ಇನ್ನು ನಾವು ನಮಗೆ ಗೊತ್ತಿರುವ ರೀತಿಯಲ್ಲಿ ಒಳ್ಳೆಯ ಉದ್ಯಾನವನಗಳು ಇದೆ, ಹೌದಲ್ಲ? ಪಾರ್ಕ್ಸ್ ಕೇಳಿದಿರಲ್ಲ ನಾವು? ಯಾವಾಗಲೂ ನಿಮ್ಮ ಮನೆಯಿಂದ ನಿಮ್ಮ ತಂದೆ ಅಥವಾ ಶಾಲೆಗಳಿಂದ ನಾವು ಪ್ರವಾಸಕ್ಕೆ ಹೋದ್ರೆ ಏನ್ ನೋಡ್ಕೊಂಡು ಬರ್ತೀವಿ? ಒಳ್ಳೊಳ್ಳೆಯ ಉದ್ಯಾನವನಗಳನ್ನ ನೋಡ್ತೀವಿ. ಜೊತೆಗೆ ಪ್ರಾಣಿಗಳ ಒಂದು ವನ್ಯ ಜೀವಿ ಧಾಮಗಳನ್ನು ನಾವೇನು ಝೂಗೆ ಅಂತ ಕರ್ಕೊಂಡು ಹೋಗ್ತೀವಲ್ವ ನಿಮ್ಮನ್ನ, ಅಲ್ಲಿ ಏನು ಇರುವಂತಹ ಎಲ್ಲ ಪ್ರಾಣಿಗಳನ್ನ ಮತ್ತು ಸಸ್ಯಗಳನ್ನ ಅಲ್ಲಿ ನೋಡ್ತೀವಿ. ಅವುಗಳು ಕೂಡ ಯಾವ ರೀತಿಯ ಒಂದಕ್ಕೊಂದು ಅವಲಂಬನೆಯನ್ನ ಹೊಂದಿದವೆ ಹಾಗೂ ಪರಿಸರದ ಸಮತೋಲನಕ್ಕೆ ಅವು ಕಾರಣ ಆಗಿವೆ. ವಾತಾವರಣದ ತಂಪು ಯಾವುದರಿಂದ ಅವಲಂಬನೆ ಆಗಿದೆ? ಸಸ್ಯಗಳ ಮೇಲೆ ಅವಲಂಬನೆಯನ್ನ ಆಗಿದೆ, ಹೌದಾನೆ? ಸಸ್ಯಗಳನ್ನ ಚೆನ್ನಾಗಿ ಬೆಳೆದು ಮರ ಗಿಡಗಳನ್ನ ಚೆನ್ನಾಗಿ ನೆಟ್ರೆ ನಾವು ಒಳ್ಳೆಯ ಉದ್ಯಾನವನಗಳನ್ನು ಮತ್ತು ವನ್ಯ ಜೀವಿ ಧಾಮಗಳನ್ನು ಅಥವಾ ಜೀವಿ ಗೋಳಗಳನ್ನು, ಅಂದ್ರೆ ಕೆಲವೊಂದು ಪ್ರಾಣಿಗಳು ಅಥವಾ ಪಕ್ಷಿಗಳು, ಕೆಲವು ಸಸ್ಯಗಳು ಏನಾಗಿರ್ತವೆ ಅಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಅವು ಜೀವನವನ್ನ ಮಾಡ್ತವೆ. ನಾವ್ ಹೇಳ್ತೀವಲ್ವಾ, ಯಾವ್ದೋ ಒಂದು ಗುಡ ಕಟ್ಟನ್ನ ಹೇಳ್ತೀವಿ, ಅಲ್ಲಿ ಬರೀ ಇಂಥ ಜನ ಮಾತ್ರ ಜೀವನವನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿಯ ಜನ ಅಲ್ಲಿ ಜೀವನ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಹೇಳ್ತೀವಿ ಆ ಊರಲ್ಲಿ ಎಲ್ಲಾ ರೀತಿಯ ಜನಗಳನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ಸಸ್ಯಗಳಾಗಲಿ ಅಥವಾ ಒಂದು ನಿರ್ದಿಷ್ಟ ಪ್ರಾಣಿಗಳು ಒಂದು ಕಡೆಗೆ ಜೀವನವನ್ನು, ಅವುಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಥಳೀಯ ಪ್ರಭೇದಗಳು ಅಂದ್ರೆ ಕೆಲವೊಂದು ಜೀವಿಗಳು. ಅಲ್ಲಿ ಮಾತ್ರ ವಾಸ ಮಾಡಲಿಕ್ಕೆ ಸಾಧ್ಯ. ಈ ಒಂದು ಪ್ರಾಣಿಗಳು ಮತ್ತು ಸಸ್ಯಗಳ ಸಂರಕ್ಷಣೆಯನ್ನು ನಾವು ಚೆನ್ನಾಗಿ ಮಾಡಿದಾಗ ಕೆಲವೊಂದ್ಸಲ ನೋಡ್ತೀವಿ, ಕೆಲವೊಂದು ಪ್ರಾಣಿಗಳು ಏನ್ ಮಾಡ್ತವೆ, ವಲಸೆ ಹೋಗ್ತವೆ. ಅಂದ್ರೆ ಇದಕ್ಕೆ ಉದಾಹರಣೆಗೆ ಹೇಳ್ಬೋದು, ಅವುಗಳಿಗೆ ಏನೋ ಆಹಾರದ ಒಂದು ತೊಂದರೆ ಆಗಿರ್ಬೋದು, ಅಥವಾ ಸಂತಾನೋತ್ಪತ್ತಿ ಕ್ರಿಯೆಗೆ ಅವುಗಳಿಗೆ ಬೇರೆ ಕಡೆಗೆ ಹೋಗ್ಬೋದು, ಅಥವಾ ವಾತಾವರಣದಲ್ಲಿ ವ್ಯತ್ಯಾಸ ಆದ್ರೆ ಆ ಒಂದು ಪರಿಸ್ಥಿತಿಗಳು ಅವ್ರಿಗೆ ಸರಿ ಬರ್ದೇ ಇದ್ರು ಏನಾಗುತ್ತೆ, ಅವು ವಲಸೆ ಹೋಗುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತವೆ. ಈ ರೀತಿಯಾಗಿ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾವು ಕಂಡಂತೆ ನಮ್ಮ ಒಂದು ಪ್ರದೇಶದಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ, ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಜೊತೆಗೆ ಜೀವ ಕೋಶಗಳು, ಸೂಕ್ಷ್ಮ ಜೀವಿಗಳು, ಹೌದಾನೆ?
ಅಂದ್ರೆ ಮರ ಗಿಡಗಳು ಎಲ್ಲ ಏನಾಗ್ತಾ ಇದೆ ಒಂದಕ್ಕೊಂದು ಅವಲಂಬನೆಯನ್ನು ಹೊಂದಿ ಅವು ಜೀವನವನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವೇನಂತ ಕರಿತೀವಿ? ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಏನಂತ ಕರಿತೀವಿ? ನಾವು ಕರಿತೀವಿ. ಇನ್ನ ಒಂದು ಸಲ ಈಗ ಪರಿಸರದಲ್ಲಿ ಕೆಲವೊಂದು ಪ್ರಾಣಿಗಳನ್ನ, ಈಗ ನಾವು ನಿಮ್ಗೆ ಹುಲಿ, ಸಿಂಹ, ಚಿರತೆ ಬಗ್ಗೆ ಹೇಳ್ತಾ ಇದ್ವಲ್ವಾ, ಆದ್ರೆ ಈಗ ನಾವು ವನ್ಯಜೀವಿ ಧಾಮಗಳಿಗೆ ಹೋದ್ರೆ ಅವುಗಳ ಒಂದು ಲೆಕ್ಕ ಅಂದ್ರೆ ಇರುವಂತಹ ಪ್ರಾಣಿಗಳ ಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಕಾಡುಗಳು ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಸೊ ಅಲ್ಲಿ ನಾವು ಏನ ಕಾಡ್ತೀವಿ? ಕೆಲವೊಂದು ಪ್ರಾಣಿಗಳು ಈಗಾಗಲೇ ನಶಿಸಿ ಹೋಗ್ತಾ ಇದ್ದಾವೆ. ಪ್ರಾಣಿಗಳು ಏನಾಗ್ತಾ ಇದಾವೆ? ನಶಿಸಿ ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಕೆಲವೊಂದು. ಇನ್ನ ಮುಂದಿನ ಪೀಳಿಗೆ ಇದೇ ರೀತಿ ನಾವು ಅರಣ್ಯ ನಾಶವನ್ನ ಮಾಡ್ತಾ ಹೋದ್ರೆ ಏನಾಗುತ್ತೆ? ಕೆಲವೊಂದು ಪ್ರಾಣಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಪೀಳಿಗೆಗೆ ಏನ್ ಮಾಡುತ್ತೆ? ಚಿತ್ರ ಬರೆದು ಅವುಗಳನ್ನ ತೋರಿಸ್ಬೇಕು. ಅಂದ್ರೆ ಇಂಥ ಪ್ರಾಣಿ ಹಿಂಗೆ ಇತ್ತು ಅಂತ ಹೇಳಿ. ಇನ್ನು ನಿಮಗೆ ಗೊತ್ತಿದೆ ಜುರಾಸಿಕ್ ಅಂತ ಹೇಳಿ ಒಂದು ಪ್ರಾಣಿ ಹೌದಾನೆ, ಅದು ತುಂಬಾ ದೊಡ್ಡದು. ಅದು ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಮಾತ್ರ ಅದರ ಚಿತ್ರವನ್ನ ಬರೆದು ನಾವು ನೋಡ್ತಾ ಇದ್ವಿ. ಹಂಗೆ ಇನ್ನ ಮುಂದಿನ ದಿನಗಳಲ್ಲಿ ನಾವು ಕಾಡನ್ನ ಹಾಳು ಮಾಡ್ತಾ ಹೋದ್ರೆ ಏನಾಗುತ್ತೆ? ವನ್ಯಜೀವಿಗಳಿಗೆ ಬದುಕೋದಿಕ್ಕೆ ವನ್ಯಜೀವಿ ಧಾಮಗಳೇ ಇಲ್ಲ ಒಳ್ಳೊಳ್ಳೆಯವು ಅಂತ ಅಂದ್ರೆ ಆ ಪ್ರಾಣಿಗಳು ಏನಾಗ್ತವೆ? ನಶಿಸ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಯಾವ ನಶಿಸಿ ಹೋಗುತ್ತಿರುವಂತಹ ಪ್ರಾಣಿಗಳ ಅವುಗಳ ಪಟ್ಟಿಯನ್ನ, ಒಂದು ಲೆಕ್ಕವನ್ನ ಮಾಡಿ ಇಟ್ಟಿದೆ. ಯಾಕೆಂದ್ರೆ ಕೆಲವೊಂದು ಬರ್ತಾ ಏನಾಗುತ್ತೆ? ನಾವು ಮರ್ತ್ಬಿಡ್ತೀವಿ, ಪ್ರಾಣಿಗಳು ಏನಾಗ್ಬಿಡ್ತವೆ? ಇದೇ ರೀತಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಕೆಂಪು ದತ್ತಾಂಶ ಪುಸ್ತಕ ಅಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ಯಾವ ಪ್ರಾಣಿಗಳು ಯಾವಾಗ ಇದ್ವು, ಅವು ಹೇಗೆ ನಶಿಸಿ ಹೋಗಿದಾವೆ, ಅವುಗಳ ಚಿತ್ರಗಳನ್ನ ಮಾತ್ರ ನಾವು ನೋಡಬಹುದು. ಇದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಾವು ಏನ್ ಮಾಡಬಾರ್ದು? ಅರಣ್ಯ ನಾಶವನ್ನ ಮಾಡಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಮುಂದೆ ಬರೋದು ಏನು ಅಂದ್ರೆ, ಇದರಿಂದ ನಾವು ಈ ಒಂದು ಅರಣ್ಯ ನಾಶದಿಂದ ತೊಂದರೆಗಳನ್ನ ನಾವು ತಪ್ಪಿಸ್ಬೇಕು ಅಂತ ಅಂದ್ರೆ ಮರು ಅರಣ್ಯೀಕರಣ. ಏನಂತ ಕರಿತೀವಿ? ಮರು ಅರಣ್ಯೀಕರಣ. ಏನು ಮರು ಅರಣ್ಯೀಕರಣ ಅಂತ ಅಂದ್ರೆ, ಈಗ ಒಂದಂದ್ರೆ ಏನಾಗ್ತಿರುತ್ತೆ? ಎಲ್ಲ ಕಳೆದು ಬಿಟ್ಟಿರ್ತಾರೆ, ಅಲ್ಲಿ ಜಾಗ ಎಲ್ಲನೂ ಖಾಲಿ. ನಾವು ಹೋದಾಗ ಹೇಳ್ತೀವಿ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಮರ ಗಿಡಗಳು ಇತ್ತು, ಆದ್ರೆ ಈಗೇನಿಲ್ಲ, ಎಲ್ಲ ಕಳೆದಿರೋದ್ರಿಂದ ಅವನ್ನೆಲ್ಲ ನಾವು ಕಾಡ್ತಾ ಇದ್ದೀವಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ನಾವು ಏನ್ ಮಾಡ್ಬೇಕು? ಆ ಜಾಗವನ್ನ ಸರಿಪಡಿಸ್ಕೋಬೇಕು. ಅಂದ್ರೆ ಮಣ್ಣನ್ನ ಹದ ಮಾಡಿ ಅಲ್ಲಿ ಬೇಕಾದಂತಹ ನಮ್ಗೆ ಅಂದ್ರೆ ಮುಂದೆ ನಮ್ಗೆ ಅದರಿಂದ ಉಪಯೋಗ ಆಗುವಂತಹ ಒಳ್ಳೆ ಸಸ್ಯಗಳನ್ನ ಏನ್ ಮಾಡ್ಬೇಕು? ನೆಡ್ಬೇಕು. ಅದರ ಪೋಷಣೆಯನ್ನು ಮತ್ತೆ ಚೆನ್ನಾಗಿ ಮಾಡಿದಾಗ ಮತ್ತೆ ನಾವೇನ ಸೃಷ್ಟಿ ಮಾಡುವುದಲ್ಲಿ ಮರು ಅರಣ್ಯೀಕರಣ ಅಂದ್ರೆ ಮತ್ತೆ ಒಂದು ಅರಣ್ಯವನ್ನು ನಾವು ದಟ್ಟವಾದ ಅರಣ್ಯವನ್ನು ಏನ್ ಮಾಡ್ಬೋದು? ಪಡ್ಕೊಳ್ಬೋದು, ಅದನ್ನು ಸೃಷ್ಟಿ ಮಾಡ್ಬೋದು. ಇದನ್ನ ನಾವೇನಂತ ಕರಿತೀವಿ? ಮರು ಅರಣ್ಯೀಕರಣ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ? ಇಲ್ಲಿ ಈಗ ಈ ಪಾಠದಲ್ಲಿ ಈಗಾಗಲೇ ನೀವು ಹಿಂದೆ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಈ ಒಂದು ಪಾಠದಲ್ಲಿ ನಾವೇನ್ ಕಾಣ್ತೀವಿ? ಯಾಕೆ ನಾವು ಪ್ರಾಣಿಗಳು ಮತ್ತು ಸಸ್ಯಗಳನ್ನ ಸಂರಕ್ಷಣೆಯನ್ನ ಮಾಡಬೇಕು? ಹೌದಾನೆ? ಅವುಗಳ ಸಂರಕ್ಷಣೆ ಮಾಡದೇ ಇದ್ರೆ ವಾತಾವರಣದಲ್ಲಿ ಏನೆಲ್ಲ ವ್ಯತ್ಯಾಸವನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಮಾನವನ ಉಳಿವಿಗೆ ಮುಖ್ಯವಾದ ಕಾರಣ ಏನು? ಕಾಡು. ಹೌದಾನೆ? ಕಾಡು ಚೆನ್ನಾಗಿದ್ರೆ ನಾಡು ಚೆನ್ನಾಗಿರುತ್ತೆ. ಜೊತೆಗೆ ನೆಕ್ಸ್ಟ್ ಏನ್ ತಿಳ್ಕೊಂಡಿದ್ದೀರಾ? ಅರಣ್ಯ ನಾಶ ಅಂದ್ರೆ ಏನು? ಅರಣ್ಯ ನಾಶದಿಂದ ಆಗುತ್ತಿರುವಂತಹ ಕೆಲವೊಂದು ದುಷ್ಪರಿಣಾಮಗಳು ಅಂದ್ರೆ ಬರಗಾಲ ಬರೋದು, ಜಾಗತಿಕ ಪರಿಣಾಮ ಜಾಸ್ತಿ ಆಗೋದು, ಮತ್ತು ವಾತಾವರಣದಲ್ಲಿ ಸಮತೋಲನೆ ಇಲ್ಲದೆ ಇರೋದು, ಮತ್ತು ಮಳೆ ಕಡಿಮೆ ಆಗಿರೋದ್ರಿಂದ ಜಲಚಕ್ರ ಏನಾಗ್ತಾ ಇದೆ? ಕಡಿಮೆ ಆಗ್ತಾ, ನೀರಿನ ಅಂಶ ಕಡಿಮೆ ಆಗ್ತಾ ಇದೆ. ಮಳೆನೇ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ನಮಗೆ ತುಂಬಾ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಇಷ್ಟು ನಿಮ್ಮ ಈ ಪ್ರಾಣಿಗಳು ಮತ್ತು ಸಸ್ಯಗಳ ಒಂದು ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಇಷ್ಟನ್ನ ನಾವು ಈಗ ಹೇಳ್ಬೋದು ಅಲ್ವಾ? ಒಂದು ಮುಖ್ಯ ಅಂಶ ಹೀಗೆ ಗೊತ್ತಿರುವ ರೀತಿಯಲ್ಲಿ ನಾವು ಹೇಳ್ಬೇಕು ಅಂದ್ರೆ, ನೀವು ದಿನನಿತ್ಯ ಓದೋದು ಯಾವ್ದ್ರಿಂದ? ಬರೆಯೋದು ಯಾವ್ದ್ರಿಂದ? ಪೇಪರ್ ಅಲ್ವಾ? ಅಂದ್ರೆ ಕಾಗದದ
ತಯಾರಿಕೆ ಮುಖ್ಯವಾಗಿ ಏನ್ ಬೇಕಾಗಿದೆ? ಮರ ಬೇಕು. ಕಾಗದದ ತಯಾರಿಕೆಗೆ ಮುಖ್ಯವಾಗಿ ಏನ್ ಬೇಕಾಗಿದೆ? ಬೇಕಾಗಿದೆ. ಅದಕ್ಕೋಸ್ಕರ ಮರಗಳನ್ನ ಏನ್ ಮಾಡ್ತಾ ಇದ್ದಾರೆ? ಕಡಿದು ಈಗ ನಮ್ಗೆ ಬೇಕಾದಂತ ಹಿಂದಿಗ ಕೇಳ್ತೀವಲ್ವಾ, ನಮಗೆ ಟೆಕ್ಸ್ಟ್ ಬುಕ್ ಇಲ್ಲ, ನಮ್ಗೆ ಎಕ್ಸಸೈಸ್ ಇಲ್ಲ, ಬರೆಯಕ್ಕೆ ಅಂತ ಹೇಳ್ತೀವಲ್ವಾ, ನಾವು ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಆದ್ರೆ ನಾವು ಉಪಯೋಗಿಸ್ಬೇಕು. ಆದ್ರೆ ಹೆಂಗ್ ಉಪಯೋಗಿಸ್ಬೇಕು? ನಮ್ಮ ಅವಶ್ಯಕತೆಗೆ ಸರಿಯಾದ ರೀತಿಯಲ್ಲಿ ಮಾತ್ರ ನಾವು ಉಪಯೋಗಿಸ್ಬೇಕು. ಯಾಕಂದ್ರೆ ಹೆಚ್ಚು ಪೇಪರ್ ತಯಾರಿಕೆಗೆ ನಾವು ಮರಗಳನ್ನ ಉಪಯೋಗಿಸೋದ್ರಿಂದ ಅದು ಕೂಡ ಏನು ಒಂದು ರೀತಿಯಲ್ಲಿ ಅರಣ್ಯ ನಾಶ ಅಲ್ವಾ? ಅದು ಕೂಡ ಏನೋ ಅರಣ್ಯ ನಾಶ. ನೀವು ನೋಡ್ತೀರಾ, ಬೆಳಗ್ಗೆ ಎದ್ದು ಸ್ಕೂಲ್ ಹೊರಗಡೆಗೆ ಕಾಂಪೌಂಡ್ ಎಲ್ಲ ಚೆನ್ನಾಗಿ ಪಾರ್ಕ್ ಎಲ್ಲ ಕ್ಲೀನ್ ಮಾಡಿರ್ತೀರ. ಆದ್ರೆ ಸಾಯಂಕಾಲ ಹೋಗ್ಬೇಕಾದ್ರೆ ನೀವು ಅಲ್ಲೆಲ್ಲ ಏನ್ ಹಾಕಿರ್ತೀರಾ? ಪೇಪರ್ ಪೀಸಸ್ಗಳನ್ನ, ಕಾಗದ ಚೂರುಗಳನ್ನ ಅಲ್ಲಲ್ಲೇ ಹಾಕಿರ್ತೀರ. ಅಂದ್ರೆ ನಿಮ್ಗೆ ಅನ್ಯವಶ್ಯಕವಾಗಿ ಅವಶ್ಯಕತೆ ಇರೋದಿಲ್ಲ, ಅವ್ನು ಅರಿಬೇಕು ಅನ್ನೋದು. ಏನೋ ಒಂಚೂರು ಆಗುತ್ತೆ, ತಪ್ಪಾಗುತ್ತೆ, ಪೂರ್ತಿ ಏನ್ ಮಾಡ್ತೀರಾ? ಅದನ್ನ ಪೇಪರ್ ಶೀಟ್ ನ ತೆಗಿತೀರ ಅಲ್ವಾ? ಇದರಿಂದಲೂ ಕೂಡ ನಾವು ಉಪಯೋಗಿಸುವಂತಹ ಕಾಗದ ಏನಂತ ತುಂಬಾ ಅದರ ಖರ್ಚು ಮತ್ತು ನಾವು ಪರಿಸರದಲ್ಲಿರುವಂತಹ ಮರಗಳನ್ನ ಕಡಿದು ಅವನ್ನ ತಯಾರಿಸೋದ್ರಿಂದ ಅದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ. ಈಗಲೇ ನಿಮ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು. ಹೌದು, ನಾವು ಕಾಗದದ ತಯಾರಿಕೆಯನ್ನು ಉಪಯೋಗಿಸ್ತೀವಿ, ಮರಗಳನ್ನ ಉಪಯೋಗಿಸ್ತೀವಿ, ಮರಗಳನ್ನ ಕಡಿದು ಇದನ್ನ ನಾವು ತಯಾರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಉಪಯೋಗಿಸುವಂತ ಪೇಪರ್ ಅನ್ನು ಕೂಡ ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಆಯ್ತಲ್ವಾ? ಇಷ್ಟು ನಿಮ್ಗೆಲ್ಲ ಈಗ ಈಗ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ನೀವು ಉತ್ತರನ ಹೇಳ್ತಾ ಹೋಗಿ. ಮೊದಲೇದು, ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ಡ್ಯಾಶ್ ಎನ್ನುತ್ತಾರೆ. ವನ್ಯಜೀವಿಧಾಮ ಎನ್ನುತ್ತಾರೆ. ವನ್ಯ ಜೀವಿಧಾಮ ಅಂತ ಕರೀತಾರೆ, ಹೌದಲ್ವಾ? ನೆಕ್ಸ್ಟ್ ಎರಡನೇದು, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಡ್ಯಾಶ್ ಎನ್ನುತ್ತಾರೆ. ಸ್ಥಳೀಯ ಜೀವಿ ಪ್ರಭೇದಗಳು. ಸ್ಥಳೀಯ ಜೀವಿಗಳು. ಮೂರನೇ ಪ್ರಶ್ನೆ, ವಲಸೆ ಪಕ್ಷಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ಡ್ಯಾಶ್ ಬದಲಾವಣೆಗಳು ಕಾರಣ. ಹವಾಮಾನ. ಯಾವುದು? ಹವಾಮಾನ. ಅಂದ್ರೆ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಅವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ. ನೆಕ್ಸ್ಟ್, ಕೆಲವು ಅರಣ್ಯ ನಾಶದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಒಬ್ಬೊಬ್ರು ಒಂದನ್ನ ಹೇಳ್ತಾ ಬಂದ್ರು. ವನ್ಯ ಪ್ರಾಣಿಗಳು. ಮೊದಲೇದು ವನ್ಯ ಪ್ರಾಣಿಗಳು. ಆವಾಸ ನಾಶವಾಗುತ್ತದೆ, ಆಹಾರದ ಕೊರತೆ ಉಂಟಾಗುತ್ತದೆ. ವನ್ಯ ಪ್ರಾಣಿಗಳು ಇಲ್ಲ ಅಂದ್ರೆ ಏನಾಗುತ್ತೆ? ಆವಾಸ ನಾಶವಾಗುತ್ತದೆ ಮತ್ತೆ ಆಹಾರದ ಕೊರತೆ ಉಂಟಾಗುತ್ತದೆ. ಎರಡನೇದು ಪರಿಸರ. ಪರಿಸರ ಸಮತೋಲನ ಹಾಳಾಗುತ್ತದೆ, ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ, ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ, ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ. ವೆರಿ ಗುಡ್. ಅರಣ್ಯ ನಾಶದಿಂದ ಪರಿಸರದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ, ಇದರಿಂದ ಜಾಗತಿಕ ಪರಿಣಾಮನೂ ಹೆಚ್ಚಾಗುತ್ತೆ. ಮಳೆ ಕಡಿಮೆ ಆಗೋದ್ರಿಂದ ಪರಿಸರದಲ್ಲಿ ಸಮತೋಲನ ತಪ್ಪುತ್ತದೆ, ಹೌದಾನೆ? ನೆಕ್ಸ್ಟ್, ಹಳ್ಳಿಗಳಲ್ಲಿ ಏನಾಗುತ್ತೆ ಅರಣ್ಯ ನಾಶದಿಂದ? ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ, ನೈಸರ್ಗಿಕ ವಿಕೋಪಗೊಳ್ಳದ ಪ್ರವಾಹಗಳು ಹೆಚ್ಚುತ್ತವೆ. ಮಣ್ಣಿನ ಏನ್ ಜಾಸ್ತಿ ಆಗುತ್ತೆ? ಮಣ್ಣಿನ ಫಲವತ್ತತೆಗಳು ಜಾಸ್ತಿ ಆಗುತ್ತೆ ಅರಣ್ಯ ನಾಶದಿಂದ. ಕಡಿಮೆ ಕಡಿಮೆ ಆಗುತ್ತದೆ. ಯಾಕೆ ಕಡಿಮೆ ಆಗುತ್ತೆ?
ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತದೆ ಮತ್ತು ಪರಿಸರ ಹಾಳಾಗುತ್ತೆ. ಅಂದ್ರೆ ವಾತಾವರಣದಲ್ಲಿ ಏನ್ ಜಾಸ್ತಿ ಆಗುತ್ತೆ? ಏನ್ ಜಾಸ್ತಿ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್. ಏನ್ ಜಾಸ್ತಿ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೂಮಿ ಮೇಲೆ ಏನು ವಾತಾವರಣ ಬೀಳುತ್ತೆ ಅರಣ್ಯ ನಾಶದಿಂದ? ಮಾಲಿನ್ಯ ಪ್ರಮಾಣ ಹೆಚ್ಚಾಗುತ್ತದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಭೂಮಿ ಮೇಲೆ ಜೀವನ ಮಾಡುವಂತಹ ಸಸ್ಯ ಮತ್ತು ಪ್ರಾಣಿಗಳಿಗೆ ಏನಾಗುತ್ತೆ? ತೊಂದರೆ ಆಗುತ್ತೆ. ನೆಕ್ಸ್ಟ್, ನಾವು ಜೀವ ವೈವಿಧ್ಯವನ್ನು ಏಕೆ ಸಂರಕ್ಷಿಸಬೇಕು? ನಾವು ಜೀವ ವೈವಿಧ್ಯವನ್ನು ಏಕೆ ಸಂರಕ್ಷಿಸಬೇಕು? ಜೀವ ವೈವಿಧ್ಯತೆ ಮನುಷ್ಯ ಕುಲದ ಕ್ಷೇಮಕ್ಕೆ ಮತ್ತು ಅವಶ್ಯಕವಾಗಿದೆ. ಎಲ್ಲ ಜೀವಿಗಳು ಅವು ಆಹಾರ ಸರಪಳಿ, ಆಹಾರ ಜಾಲದ ಭಾಗವಾಗಿದೆ. ಜೀವ ವೈವಿಧ್ಯತೆಯ ನಾಶ ಪರಿಸರದ ವ್ಯವಸ್ಥೆಯ ಸೂಕ್ಷ್ಮ ಸಮತೋಲನವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಾವು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಅಂದ್ರೆ ಮಾನವನ ಉಳಿವಿಗೆ ಮುಖ್ಯವಾಗಿ ಏನಿರ್ಬೇಕು? ನಮ್ಗೆ ಎಲ್ಲಾನು ಸರಿಯಾಗಿ ಇರ್ಬೇಕು. ಇಲ್ಲ ಅಂದ್ರೆ ಆಹಾರದಲ್ಲಿ ವ್ಯತ್ಯಾಸ ಆಗುತ್ತೆ, ವಾತಾವರಣದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ? ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ 17 ಮರಗಳು ಬೇಕಾಗುತ್ತದೆ. ತಪ್ಪು. ಅದು ಉತ್ತರ ಅಲ್ಲ. ಅಲ್ಲ. ಉತ್ತರ ಏನಂತೆ? ನಾನು ಕೇಳಿದ ಪ್ರಶ್ನೆ ಏನು? ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ? ಯಾಕಮ್ಮ? ಜಾನುವಾರು ಮೇಯಿಸುವಿಕೆ, ಅತಿಕ್ರಮಣ, ಬೇಟೆಯಾಡುವಿಕೆ, ಪ್ರಾಣಿಗಳ ಸೆರೆ ಹಿಡಿಯುವಿಕೆ, ಇರುವಾಗ ಔಷಧೀಯ ಸಸ್ಯಗಳನ್ನು ಸಂಗ್ರಹಣೆಗಾಗಿ ಇವುಗಳನ್ನು ಸುತ್ತ ವಾಸಿಸುತ್ತಿರುವ ಜನರು ಈ ಪ್ರದೇಶಗಳನ್ನು ನಾಶಪಡಿಸುತ್ತಾರೆ. ಅದರಿಂದ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ಏನಾಗಿಲ್ಲ? ವನ್ಯಜೀವಿಗಳಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿಲ್ಲ. ಉತ್ತರ, ಅರಣ್ಯ ನಾಶಕ್ಕೆ ಕಾರಣಗಳು ಏನು? ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳು ಏನು? ವ್ಯವಸಾಯ, ಭೂಮಿಯ ವಿಸ್ತರಣೆ, ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು, ಪೀಠೋಪಕರಣಗಳನ್ನು ತಯಾರಿಸಲು, ಉರುವಲಾಗಿ ಉಪಯೋಗಿಸಲು, ಕಾಡ್ಗಿಚ್ಚು ಮತ್ತು ತೀವ್ರತರದ ಬರಗಾಲ, ಅರಣ್ಯ ನಾಶದಿಂದಾಗುವ ಪರಿಣಾಮಗಳು. ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯ ಪ್ರಮಾಣ ಹೆಚ್ಚುತ್ತದೆ, ಅಂತರ್ಜಲದ ಮಟ್ಟ ಕುಸಿಯುತ್ತದೆ, ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಈ ಎಲ್ಲ ಏನಾಗಿದ್ದಾವೆ? ಅರಣ್ಯ ನಾಶಕ್ಕೆ ಇವು ಮುಖ್ಯ ಕಾರಣಗಳು ಆಗಿವೆ. ನೆಕ್ಸ್ಟ್ ಪ್ರಶ್ನೆ, ಕೆಂಪು ದತ್ತಾಂಶ ಪುಸ್ತಕ ಎಂದರೇನು? ಕೆಂಪು ದತ್ತಾಂಶ ಪುಸ್ತಕ ಎಂದರೇನು? ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಅಪಾಯಗೊಳ್ಳಲಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುವ ಒಂದು ಆಹಾರ ಗ್ರಂಥಾಲಯ. ಈಗ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ, ಕೆಲವೊಂದು ಪ್ರಾಣಿಗಳನ್ನ ನಾವು ಮುಂದೆ ನೋಡೋದಕ್ಕೆ ಆಗದೇ ಇಲ್ಲ. ಅಂತ ಪ್ರಾಣಿಗಳನ್ನ ಏನಂತ ಕರಿತೀವಿ? ಅಪಾಯಕ್ಕೊಳಗಾದ. ಅವುಗಳನ್ನ ಏನ್ ಮಾಡಿದ್ದಾರೆ? ಒಂದು ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಯಾವ್ಯಾವ ಏನೇನು ಆಗಿದ್ದಾವೆ ಅನ್ನೋದನ್ನ ಬರೆದು ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ವಲಸೆ ಎಂಬ ಪದವನ್ನು ಹೇಗೆ ಅರ್ಥೈಸುವಿರಿ? ವಲಸೆ ಅಂದ್ರೇನು? ವಲಸೆ ಅಂದ್ರೇನು? ಒಂದು ಬುಡ ಕಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜೀವನಕ್ಕಾಗಿ ಬೇರೆ ಕಡೆ ಹೋಗೋದನ್ನ ನಾವೇನಂತ ಕರಿತೀವಿ? ವಲಸೆ ಅಂತ ಕರಿತೀವಿ. ಹೇಳಮ್ಮ, ಏನು ವಲಸೆ ಅಂದ್ರೆ? ಜೀವಿಗಳು ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಆವಾಸದಿಂದ ಬಹುದೂರ ಪ್ರದೇಶ, ಉದ್ಯಮ,
ಆಹಾರಕ್ಕಾಗಿ ಮತ್ತು ಸಂತಾನಕ್ಕಾಗಿ ಅಥವಾ ವಾತಾವರಣಕ್ಕಾಗಿ. ಕಾಗದವನ್ನು ಏಕೆ ಉಳಿಸಬೇಕು? ನೀವು ಕಾಗದವನ್ನು ಉಳಿಸಬಹುದಾದ ಕೆಲವು ಮಾರ್ಗಗಳನ್ನು ತಿಳಿಸಿ. 1 ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ 17 ಮರಗಳು ಬೇಕಾಗುತ್ತದೆ. ಆದ್ದರಿಂದ ಕಾಗದವನ್ನು ಉಳಿಸಬೇಕು. ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳು ಕಾಗದವನ್ನು ಮರುಬಳಕೆ ಮಾಡಬೇಕು. ನೆಕ್ಸ್ಟ್, ಮರು ಅರಣ್ಯೀಕರಣ ಅಂದ್ರೆ ಏನು? ಅರಣ್ಯನಾಶ ಅಂತ ಗೊತ್ತಾಯ್ತು, ಹೌದಾನೆ? ಮರು ಅರಣ್ಯೀಕರಣ ಅಂದ್ರೆ ಏನು? ಲಾಸ್ಟಿಗೆ ಹೇಳಿದ್ದೆ ನಾನು ನಿಮಗೆ. ಏನು ಮರು ಅರಣ್ಯೀಕರಣ ಅಂದ್ರೆ? ಯಾರು ಹೇಳ್ತೀರಾ? ಮತ್ತೆ ನಾವೇನ್ ಮಾಡ್ಬೇಕು? ಸಸ್ಯಗಳನ್ನ ನೆಟ್ಟು ಮತ್ತೆ ಮರಗಳನ್ನ ಬೆಳೆಸಿ ಮತ್ತೆ ಕಾಡನ್ನ ಏನ್ ಮಾಡ್ಬೇಕು? ಬೆಳೆಸಬೇಕು. ಅದನ್ನೇನಂತ ಕರಿತೀವಿ ನಾವು? ಮರು ಅರಣ್ಯೀಕರಣ. ಇನ್ನ ನಿಮ್ಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಸಿಕ್ಕಿರುವಂತಹ ಕೆಲವು ಉದ್ಯಾನವನಗಳು ಯಾವುವು, ವನ್ಯಜೀವಿ ಧಾಮಗಳು ಯಾವ್ಯಾವು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಅವುಗಳನ್ನ ನೋಡೋದು ಪಟ್ಟಿ ಮಾಡಿ. ಅರ್ಥ ಆಯ್ತಲ್ಲ ಎಲ್ಲರೂ?